ಸಾರಿಗೆ ನೌಕರರ ಬಗ್ಗೆ ಮತ್ತು ಸಾರಿಗೆ ನಿಗಮಗಳಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಸಾರಿಗೆ ಇವರು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಅವರ ಅಭಿಪ್ರಾಯವನ್ನು ನಮ್ಮ ಮೇಲೆ ಹೇಳಿದ್ರು. ನಾವು ನಮ್ಮ ಅಭಿಪ್ರಾಯನ ಅವ್ರಿಗೆ ತಿಳಿಸಿದ್ದೀವಿ. ಮುಂದಿನ ದಾರಿ ಏನು, ಮುಂದಿನ ಕತೆ ಏನು ಹೇಳಿದ್ರು. ಸಭೆ ಆದಮೇಲೆ ಮುಂದಿನ ಇದು ವಿಧಾನಸಭೆ ಅಧಿವೇಶನ ಆದಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಆದರೆ ಸುಮ್ಮನೆ ಅವರಾಗ ಅವ್ರು ಕರೆದು ಮಾತಾಡಲ್ಲ. ನೌಕರರ ಒಂದು ಹೋರಾಟದ ಬಿಸಿ ತಟ್ಟಿದ್ರೆ ಮಾತ್ರ ಸರ್ಕಾರಗಳು ಕಣ್ಬಿಡೋದು. ಹಾಗೆ ಸರ್ಕಾರದ ಕಣ್ಣು, ಕಿವಿ, ಮೂಗು ಇವೆಲ್ಲ ಭಾಳ ದಪ್ಪ, ಸಹಜವಾಗಿಲ್ಲ. ಸಹಜವಾಗಿದ್ದರೆ ಅವರಾಗ ಅವರೇ ಮಾಡೋರು. ಅದೇ ನಾವು ಒಕ್ಕೂಟದಿಂದ ಏನು 6 ಸಂಘಟನೆಗಳು ಸೇರಿ ಸಾರಿಗೆ ನಿಗಮಗಳಲ್ಲಿ ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಉಳಿದ ಸಂಘಟನೆಗಳನ್ನೂ ಕರೆದು ನಾವು ಮುಂದಿನ ದಾರಿ ಏನು ಅಂತ ಕೇಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಮೇಲೆ ಒತ್ತಾಯ ತರಕ್ಕೆ ಎಲ್ಲರನ್ನೂ ಸೇರಿಸಿ ಒಂದು ಹೋರಾಟವನ್ನು ಮಾಡಬೇಕು ಅಂಥೇಳಿ ಒಂದು ಚರ್ಚೆ ಆಗಿದೆ. ಜೊತೆಗೆ ನ್ಯಾಯಾಲಯಗಳ ನ್ಯಾಯಾಲಯಗಳು ಇವತ್ತು ನಮ್ಮ ಸಾರಿಗೆ ನಿಗಮದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಹೈಕೋರ್ಟ್ ಇರ್ಬೋದು, ಕಾರ್ಮಿಕ ನ್ಯಾಯಾಲಯ ಇರ್ಬೋದು, ಎಲ್ಲರೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಎಲ್ರಿಗೂ ಗೊತ್ತಿದೆ, ಸಾರ್ವಜನಿಕರ ಮಧ್ಯದಲ್ಲೂ ಗೊತ್ತಿದೆ. ಸಾರ್ವಜನಿಕರು ಎಲ್ಲರೂ ಹೇಳ್ತಾರೆ, ಏನು ರೀ ನಾವು ಸರ್ಕಾರಿ ಸಾರಿಗೆ ನೌಕರರು ಅಂದರೆ ಭಾಳ ಚೆನ್ನಾಗಿರೋರು, ಭಾಳ ಕೈ ತುಂಬ ಹಣ ಬರುವಂಥ ಸಂಬಳ ಬರುವಂಥ ಜನ ಅಂತ ತಿಳ್ಕೊಂಡಿದ್ವಿ. ಆದರೆ ಇವತ್ತು ನೋಡಿದ್ರೆ ನೀವು ಹೋರಾಟಗಳು, ನಿಮ್ಮ ಸಂಬಳಗಳು ಅಥವಾ ನೋಡಿದಾಗ ಭಾಳ ಕಡಿಮೆ ಇದೆ. ಜಾಸ್ತಿ ಕೆಲಸ ತಗೋತಾರೆ, ಸಂಬಳ ಕಡಿಮೆ ಕೊಡ್ತಾರೆ. ಯಾವುದೇ ಕನಿಷ್ಠ ಸೌಲಭ್ಯಗಳು ಇಲ್ಲ. ಡಿಪೋ ಒಳಗಾಗಲಿ, ಹೊರಗಡೆ ಆಗಲಿ ಎಲ್ಲೂ ಇಲ್ಲ. ಉದಾಹರಣೆಗೆ ಇಲ್ಲಿಂದ ಹೊರಗಡೆ ಹೋಗಿ 8 ಗಂಟೆ, 10 ಗಂಟೆ, 12 ಗಂಟೆ ಡ್ರೈವ್ ಮಾಡಿ ಅಲ್ಲಿ ವಿಶ್ರಾಂತಿ ತೊಗೊಳಕ್ಕೆ ಎಲ್ಲೂ ಜಾಗ ಇಲ್ಲ. ಬಸ್ನಲ್ಲೇ ಮಲಗಬೇಕು. ಬಸ್ ಬಿಟ್ಟರೆ ಬಸ್ಸಿನ ಕೆಳಗಡೆ ಮಲಗಬೇಕು ಕೆಲವು ಸತಿ. ಯಾಕಂದರೆ ಬಸ್ ಒಳಗೆ ಕೆಲವು ಸತಿ ಸೆಕೆ ಆದರೆ ತಣ್ಣಗಿರಲ್ಲ, ಅದಕ್ಕೆ ಬಸ್ಸಿನ ಕೆಳಗಡೆ ಹೋಗಿ ಮಲಗ್ತಾರೆ. ಇನ್ನು ಕೆಲವು ಮಳೆ ಬಂದಾಗ ಬಸ್ ಒಳಗೆ ಮಲಗಿದಾಗ ಮಳೆ ಸೋರ್ತದೆ, ನಿದ್ರೆ ಇಲ್ಲ. ತಿರ್ಗಾ ಮಾರನೇ ಬೆಳಗ್ಗೆ ಎದ್ದು 8 ಗಂಟೆ 10 ಗಂಟೆ ಡ್ರೈವ್ ಮಾಡಬೇಕು. 10 12 ಗಂಟೆ ಒಬ್ಬನೇ ಡ್ರೈವರ್ ಚಾಲನೆ ಮಾಡಬೇಕು. ಈ ಪರಿಸ್ಥಿತಿ ಇವತ್ತಿದೆ. ಇದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳು, 50 ವರ್ಷದ ಅನುಭವ ಇರೋರು, LLM ಓದಿರೋರು, ಅವ್ರಿಗೆ ಏನೂ ಅನಿಸಿಲ್ಲ. ಯಾಕಂದರೆ ಅವ್ರು ಹೋದರೆ ಅವರು ಪ್ರವಾಸ ಮಾಡ್ತಾರೆ. ಇಲ್ಲಿಂದ ಒಂದು 10 ಗಂಟೆ 12 ಗಂಟೆ ಬಸ್ಸಲ್ಲೋ ಅದು ಸ್ಲೀಪರಲ್ಲಿ ಹೋಗಿ ಅಲ್ಲಿ ಇಳಿದ ತಕ್ಷಣ ನಮ್ಮ ಸಂಸ್ಥೆಯ ಗೆಸ್ಟ್ ಹೌಸ್ಗಳಿದ್ರೆ ಅಲ್ಲಿ ಉಳಿತಾರೆ, ಇಲ್ಲ ಒಳ್ಳೆಯ ಒಂದು ಐಷಾರಾಮಿ ಹೋಟ್ಲಲ್ಲಿ ಉಳ್ಕೋತಾರೆ. ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಡ್ರೈವರ್ ಕಂಡಕ್ಟರ್ಗಳಿಗೆ ಆಗುವಂಥ ತೊಂದರೆ ಅವ್ರಿಗೆ ಗೊತ್ತಾಗೋದು ಇಲ್ಲ. ಅಥವಾ ಡಿಪೋಗಳಲ್ಲಿ ಕೆಲಸ ಮಾಡುವಂಥ ಮೆಕ್ಯಾನಿಕ್ ಸಿಬ್ಬಂದಿಗೆ ಯಾವುದೇ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಅವರು 8 ಗಂಟೆ ಕೆಲಸ ಮಾಡಿದ್ರೆ ಅವರಿಗೆ ಇನ್ಸೆಂಟಿವು, ಬಾಟ ಅವೆಲ್ಲ ಏನಿಲ್ಲ. ಅದ್ರ ಬಗ್ಗೆ ಆಡಳಿತ ವರ್ಗ, ಸರ್ಕಾರಗಳು ಯಾವುದೂ ಗಮನ ಹರಿಸಿಲ್ಲ. ಯಾಕೆ ಅಂದರೆ ಅವರು ಹೋರಾಟ ಮಾಡಿಲ್ಲ. ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅವರು ಕೂಡ ಸೇರ್ಕೋಬೇಕಾಗುತ್ತೆ, ಗುಮಾಸ್ತರು ಸೇರ್ಕೋಬೇಕಾಗುತ್ತೆ. ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಸು, ಗುಮಾಸ್ತರು ಎಲ್ಲರೂ ಸೇರಿದ್ರೆ ಸಾಧ್ಯ. ಯಾಕಂದರೆ ಬೇರೆ ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಿರ್ಬೋದು, ಬೇರೆ ಕಡೆ ತಗೊಳ್ಳಿ, ಎಲ್ಲ ಅಧಿಕಾರಿಗಳು ಅವ್ರ ಜೊತೆ ಸೇರ್ಕೋತಾರೆ. ಅದು ನಮ್ಮಲ್ಲಿ ಅಧಿಕಾರಿಗಳು ಯಾವತ್ತೂ ಸೇರಿಲ್ಲ. ಅವ್ರು ಮಾಡೋದು ಏನಪ್ಪ ಅಂದರೆ ನಮ್ಮ ಹೆಸರುಗಳು ಕೊಟ್ಟು ಸಸ್ಪೆನ್ಷನ್ನು, ಟ್ರಾನ್ಸ್ಫರು, ಡಿಸ್ಮಿಸಲ್ಲು, ಚಾರ್ಜ್ ಶೀಟು ಕೊಡೋದೇ ಅವ್ರ ಕೆಲಸ. ಆದರೆ ಹೋರಾಟದ ಮೂಲಕ ಬಂದಂಥ ಹಣ ಬಂದರೆ ಸಂಬಳ ಹೆಚ್ಚಾಗೋದು ಅವ್ರಿಗೂ ಕೂಡ. ಇದು ನಮ್ಮ ಇತಿಹಾಸ, ಮೊದಲಿಂದನೂ ಹಾಗೇ ಬಂದಿದೆ. ಆದರೆ ಅವ್ರ ಮನಸ್ಸಲ್ಲಿ ನೋವಿದೆ. ನೌಕರರ ನೋವು ಅಧಿಕಾರಿಗಳಿಗೂ ಗೊತ್ತಿದೆ. ಹೇಳ್ತಾರೆ ಕೆಲವರು ಅಧಿಕಾರಿಗಳು ಪ್ರೈವೇಟಾಗಿ ಮಾತಾಡಿದಾಗ, ಇದು ಭಾಳ ಅನ್ಯಾಯ, ಭಾಳ ಕಮ್ಮಿ ಸಂಬಳ ಇದೆ, ಏನು ಮಾಡೋದು ನಾವು ಅಧಿಕಾರಿಗಳು, ನಾವು ನಿಮ್ಮ ಜೊತೆ ಸೇರೋಕ್ಕಾಗಲ್ಲ, ಅದಕ್ಕೆ ನಿಮ್ಮ ಸಿಂಪತಿ ಇದೆ ನಿಮ್ಮ ಬಗ್ಗೆ ಅಂತ ಹೇಳ್ತಾರೆ. ಬರೇ ಗಾಣಿಗ ಅಯ್ಯೋ ಅಂದರೆ ಹೊಟ್ಟೆ ತಣ್ಣಗಾಗಲ್ಲ ಅಂತಾರಲ್ಲ, ನೆತ್ತಿ ತಣ್ಣಗಾಗಲ್ಲ ಅಂತಾರೆ, ಗಾದಿ ಇದೆ. ಆ ರೀತಿ ಆಗಿದೆ ಇವತ್ತು ಸಾರಿಗೆ ಸಂಸ್ಥೆಗಳಲ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ನೌಕರರ ಅಲ್ಲಿ ವಿನಂತಿಸೋದೇನೆಂದರೆ, ನಾವು KBN ವರ್ಕರ್ಸ್ ಫೆಡರೇಷನ್ದ ಇರ್ಬೋದು, ಮತ್ತು ಒಕ್ಕೂಟ ಏನು 6 ಸಂಘಟನೆ ಸೇರಿದೋ ಅಲ್ಲಿಂದ ಇರ್ಬೋದು. ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ದಾರಿ ತುಳಿಬೇಕಾಗುತ್ತೆ. ನಿಜ, ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದು ಮಾಡಿದಾಗ ನೌಕರರ ಮನಸ್ಸಲ್ಲಿ ಏನೇನು ಗೊತ್ತಾಗುತ್ತೆ. ಈಗ ಕೆಲವರು ಕೇಳ್ತಾರೆ, ನಿಮಗೆ ಎಷ್ಟು ಜನ ಮೆಂಬರ್ಶಿಪ್ ಇದೆ, ನಿಮಗೆ ಎಷ್ಟು ಜನ ಬ್ಯಾಕ್ ಹಿಂದಗಡೆ ಸಪೋರ್ಟ್ ಇದೆ, ಅದು ಗೊತ್ತಾಗೋದು ಯಾವಾಗಪ್ಪ?
ಚುನಾವಣೆ ನಡೆದಾಗ ಮಾತ್ರ. ಈ ಹೋರಾಟಗಳು ನಡೆದಾಗ ಗೊತ್ತಾಗುತ್ತೆ ಅಂತಾರೆ, ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಹೋರಾಟ ಹಲವಾರು ರೀತಿಯಲ್ಲಿ ಇರ್ತದೆ. ಈಗ ಮನೆಯ ಹೋರಾಟ ಅಂತ ತಗೊಳ್ಳಿ, 100% ಹೋರಾಟ ಆಯಿತು ಅಂತ ಕೆಲವರು ಹೇಳ್ತಾರೆ, ಕೆಲವರು 30% ಆಯಿತು ಅಂತಾರೆ, ಕೆಲವರು 50% ಆಯಿತು ಅಂತಾರೆ. ಅವರಿಗೆ ತೋಚಿದಂಗೆ ಹೇಳ್ತಾರೆ, ಯಾಕಂದರೆ ಅವ್ರ ಬೆನ್ನು ಅವ್ರಿಗೆ ಕಾಣಲ್ಲ. ಮತ್ತು ಕಾಣೋದೇನು, ನೌಕರರ ಮನಸ್ಸಲ್ಲಿರೋದು ಏನು ಅಂತ ಗೊತ್ತಾಗಬೇಕಾದ್ರೆ ಚುನಾವಣೆ ಆಗಬೇಕು. ಚುನಾವಣೆ ಆಗಿಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರಿತ ಅಂತ ಕೆಲವರು ಕೇಳ್ತಾರೆ. ಯಾಕೆ ಆಗಲ್ಲ? ಅದನ್ನು ಕೇಳಿದ್ರೆ ಅವ್ರದ್ದು ಡಿಮ್ಯಾಂಡೇ ಮಾಡಲ್ಲ. ಅವರು ಚುನಾವಣೆ ಬೇಡವಂತೆ. ಯಾಕೆ ಅಂತ ಗೊತ್ತಿಲ್ಲ. ಅದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಒಂದು ಹೋರಾಟಕ್ಕೆ ಧುಮುಕಬೇಕಾಗಿದೆ. ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೋರಾಟಕ್ಕೆ ಮಣಿತದೆ. ಹೋರಾಟ ಇಲ್ಲದೇ ಇದ್ದರೆ ಸೈಲೆಂಟಾಗಿರ್ತದೆ. ತಾಯಿ ಕೂಡ ಮಗುಗೆ ಮಗು ಅಳ್ದಿದ್ರೆ ಹಾಲು ಕುಡಿಸಲ್ವಂತೆ. ಅದು ಹಿಂದಿಂದ ಬಂದಿರೋದು. ಅದನ್ನು ಮುಂದಿನ ದಿನಗಳಲ್ಲಿ ನೌಕರರು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೋರಾಟವನ್ನು ರೂಪಿಸೋಣ. ಆ ಹೋರಾಟದ ಮೂಲಕ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಮಣಿಸಿ ನಮಗೆ ಏನು ಬರಬೇಕು ಅದನ್ನು ಪಡೆದುಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಸ್ ನಾಗರಾಜು, KBNN ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ.